ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ನ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತಲ್ಲ, ಆ ಅರ್ಜಿಯ ವಿಚಾರಣೆ ನಾಳೆ ತೆಗೆದುಕೊಳ್ಳಲಾಗ್ತಾ ಇದೆ ಕೋರ್ಟ್ನಿಂದ. ಆ ರಾಜ್ಯ ಪೊಲೀಸ್ ಇಲಾಖೆ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಹೈಕೋರ್ಟ್ ಜಾಮೀನು ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ರು. ಪರಪ್ಪನ ಅಗ್ರಹಾರದಲ್ಲಿ ಅನೇಕ ದಿನಗಳನ್ನು ಕಳೆದ ನಂತರದಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು. ಅದಕ್ಕೊಂದು ಕಾರಣವೇ ಇತ್ತು. ಆನಂತರದಲ್ಲಿ ಆರೋಗ್ಯದ ಕಾರಣದಿಂದಾಗಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಂಥ ದರ್ಶನ್ ಪೂರ್ಣಾವಧಿಯ ಬೇಲನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದೀಗ ದರ್ಶನ್ ಎಂದಿನಂತೆ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಜೊತೆಗೆ ಅವರಿಗಿದ್ದಂಥ ನಿರ್ಬಂಧದಲ್ಲೂ ಕೂಡ ಸ್ವಲ್ಪ ಸಡಿಲಿಕೆಯನ್ನು ಕೋರ್ಟ್ ಅವರಿಗೆ ನೀಡಿದೆ. ಸಿನಿಮಾ ನಟ ಆಗಿರುವ ಕಾರಣಕ್ಕಾಗಿ ಅವರನ್ನು ಕೆಲವು ಕಡೆ ಹೋಗಬೇಕಾಗತ್ತೆ, ಬರಬೇಕಾಗತ್ತೆ. ಸೊ ಆ ಕಾರಣದಿಂದಾಗಿ ಅವರಿಗೆ ಕೆಲ ಪ್ರದೇಶಗಳಿಗೆ ತೆರಳಬೇಕಾಗಿಲು ಇರುವಂಥ ನಿರ್ಬಂಧವನ್ನು ತಡೆ ಹಿಡಿಯಲಾಗಿದೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಅಂಶ ಅಂತ ಇಲ್ಲಿ ಗಮನಿಸಬೇಕಾಗತ್ತೆ. ದರ್ಶನ್ ಆರೋಗ್ಯ ಸಮಸ್ಯೆಯ ಕಾರಣಕ್ಕಾಗಿಯೇ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದ ನಂತರದಲ್ಲಿ ಪೂರ್ಣಾವಧಿಯ ಬೇಲ್ ಪಡೆದ ಸಂದರ್ಭದಲ್ಲೂ ಕೂಡ ಸರ್ಕಾರಿ ವಕೀಲರು ಪ್ರಬಲವಾಗಿ ವಾದ ಮಾಡ್ತಾ ಇದ್ರು. ದರ್ಶನ್ ಆರೋಗ್ಯ ಸಮಸ್ಯೆ ಅಂತ ಹೇಳಿ ನೆಪ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯ ಚಿಕಿತ್ಸೆಯನ್ನು ಪಡೆದಿಲ್ಲ, ಸರ್ಜರಿಗೆ ಒಳಗಾಗಲಿಲ್ಲ, ತೀವ್ರ ಬೆನ್ನು ನೋವು ಅಂತ ಹೇಳ್ಕೊಳ್ತಾ ಇದ್ರು. ಬಳ್ಳಾರಿಯಲ್ಲಿದ್ದಾಗ ಅರ್ಧಕ್ಕೆ ನಿಂತುಕೊಂಡು ಸುಧಾರಿಸಿಕೊಂಡು ಸಾವರಿಸಿಕೊಂಡು ಸೊಂಟ ಕೈ ಇಟ್ಕೊಂಡು ಅಯ್ಯೋ ಅನ್ನುವ ರೀತಿಯಲ್ಲಿ ಚಿತ್ರಣ ಕಾಣಿಸ್ತಾ ಇದ್ವಲ್ಲ, ಅದಿಲ್ಲ ಅಂತ ಹೇಳಿ ಸರ್ಕಾರಿ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದರು. ಪೂರ್ಣಾವಧಿಯ ಬೇಲ್ ಪಡೆದ ನಂತರದಲ್ಲಿ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಈಗ ಜಾಮೀನು ಅರ್ಜಿಯ ವಿಚಾರಣೆಗೆ ಬರುತ್ತೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ? ಈಗ ಇರುವಂಥ ಪೂರ್ಣಾವಧಿಯ ಬೇಲನ್ನು ರದ್ದುಗೊಳಿಸುತ್ತಾ ಅಥವಾ ಹೈಕೋರ್ಟ್ ಕೊಟ್ಟಿರುವಂಥ ತೀರ್ಪನ್ನು ಎತ್ತಿ ಹಿಡಿಯುತ್ತಾ? ಇದೆಲ್ಲವೂ ಕೂಡ ಬಹಳ ಪ್ರಶ್ನೆ ಇದೆ. ಹೀಗಾಗಿ ನಾಳೆ ಜಾಮೀನು ಅರ್ಜಿಯ ವಿಚಾರಣೆ ಬರುವ ಕಾರಣಕ್ಕಾಗಿ ಈ ಪ್ರಕರಣ ಮತ್ತೊಮ್ಮೆ ಜೀವಂತಿಕೆಯನ್ನು ಪಡೆದುಕೊಳ್ತಾ ಇದೆ. ದರ್ಶನ್ ವಿಚಾರದಲ್ಲಿ ಕುತೂಹಲವನ್ನು ಹುಟ್ಟುಹಾಕಿದೆ.